ಅಂತ ಹೇಳಿದ್ರಿ. ನಾವು ನಮ್ಮ ಮೊಬೈಲ್ ಅಥವಾ ವಾಟ್ಸಪ್ ನಂಬರ್ ಹ್ಯಾಕ್ ಆಗದೆ ರೀತಿಯಲ್ಲಿ ಹೇಗೆ ನಾವು ಅದನ್ನ ಪ್ರೊಟೆಕ್ಟ್ ಮಾಡೋದು ಸರ್? ಸರ್ ಇದರೊಳಗೆ *#671# ನಂಬರ್ ಡೈಲ್ ಮಾಡಿದಾಗ *#671# ಡೈಲ್ ಮಾಡಿದ್ರೆ ನಮ್ಮ ಮೊಬೈಲ್ ಹ್ಯಾಕ್ ಆಗಿದ್ದಿಲ್ಲ ಅಂತಂದು ನಾವು ಕಂಡುಹಿಡಿಯಬಹುದು. ಅದರಲ್ಲಿ ವಾಯ್ಸ್ ಮೆಸೇಜ್, ಕಾಲ್ ಫಾರ್ವರ್ಡಿಂಗ್, ಕಾಲ್ ಫಾರ್ವರ್ಡೆಡ್, ನಾಟ್ ಫಾರ್ವರ್ಡೆಡ್, ನಾಟ್ ಫಾರ್ವರ್ಡೆಡ್ ಬಂತಂದ್ರೆ ನಮ್ಮ ಮೊಬೈಲ್ ಹ್ಯಾಕ್ ಆಗಿಲ್ಲ ಅಂತ ನಾವು ಕನ್ಫರ್ಮೇಷನ್. ಫಾರ್ವರ್ಡೆಡ್ ಬಂತಂತಂದ್ರೆ ಹ್ಯಾಕ್ ಆಗಿದೆ ಅಂತ ಅರ್ಥ. ಹಾಗಾಗಿ ಏನಪ್ಪ ಅಂದರೆ ಆ ಥರ ಏನಾದರೂ ಆಗಿತ್ತಂದರೆ ಇಮಿಡಿಯೇಟಾಗಿ ನಾವು ಅದನ್ನು ಡಿಸೇಬಲ್ ನಾವೇ ಮಾಡ್ಕೋಬೋದು ಹ್ಯಾಕ್ ಆಗಿದೆ ಅಂತ. #002# ಡೈಲ್ ಮಾಡಿದ್ರೆ ಅದು ಇಮಿಡಿಯೇಟಾಗಿ ಯಾರಾದರೂ ಹ್ಯಾಕ್ ಮಾಡಿದ್ರೆ ಇಮಿಡಿಯೇಟಾಗಿ ಅದು ಡಿಸೇಬಲ್ ಆಗ್ತದೆ. ಈಗ ನೀವು ಫೇಸ್ಬುಕ್ ಹ್ಯಾಕ್ ಆಗುತ್ತೆ ಅಂತ ನೀವು ಹೇಳಿದ್ರಿ. ಫೇಸ್ಬುಕ್ಕಲ್ಲಿ ನಾವು ಏನು ಮಾಡಬೇಕು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಆಮೇಲೆ ವಾಟ್ಸಪ್ಪಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಇದು ಬರ್ತದೆ. ಪ್ರೈವಸಿ ಸೆಟ್ಟಿಂಗ್ಸಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ 6 ಡಿಜಿಟ್ ನಂಬರನ್ನು ಕೊಟ್ಟಿಟ್ರೆ ಯಾರು ಕೂಡ ನಮ್ಮ ವಾಟ್ಸಪ್ಪನ್ನು ಹ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಫೇಸ್ಬುಕ್ಕನ್ನು, ಇನ್ಸ್ಟಾಗ್ರಾಮನ್ನು ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಭಾಳ ಅಂದರೆ ನಮ್ಮ ಫೇಸ್ಬುಕ್ ಓಪನ್ ಮಾಡಿದ ನಂತರ ಆ ನಂಬರ್ ನಮಗಷ್ಟೇ ಗೊತ್ತಿರ್ತದೆ, ಅದು ಅವ್ರಿಗೆ ಗೊತ್ತಿರೋದಿಲ್ಲ ಹ್ಯಾಕರ್ಸ್ಗೆ. ಹಾಗಾಗಿ ನಾವು ಸೆಕ್ಯೂರಿಟಿಯಾಗಿ ಇಟ್ಕೊಂಡ್ರೆ ಅದು 100% ಯಾರು ಹ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಸೆಕ್ಯೂರಿಟಿ ಫೀಚರ್ ಇಟ್ಕೊಂತ ಇಲ್ಲ. ಈಗ ನೀವು ಪ್ರೊಫೈಲ್ ಫೋಟೋ ಇದೆ ಫೇಸ್ಬುಕ್ಕಲ್ಲಿ, ಅದನ್ನು ನಿಮ್ಮ ಫ್ರೆಂಡ್ಸ್ 300 ಜನ ಇದ್ದಾರೆ, ಅವರಷ್ಟೇ ನೋಡ್ಬೋದು. ನಾವು ಎವ್ರಿವನ್ ಇಟ್ಟರೆ ಯಾರು ಬೇಕಾದ್ರೂ ಆ ಫೋಟೋ ತಗೋಬೋದು, ಅದು ಮತ್ತೊಬ್ಬರು ಇನ್ನೊಂದು ಕ್ರಿಯೇಟ್ ಮಾಡ್ಕೋಬೋದು. ಹಾಗಾಗಿ ನಾವು ಸೆಕ್ಯೂರಿಟಿ ಫೀಚರ್ ಇಟ್ಕೊಂಡ್ರೆ ಯಾವುದು ಕೂಡ ಹ್ಯಾಕ್ ಆಗೋ ಚಾನ್ಸಸ್ ಇಲ್ಲ. ಸೊ ಹಾಗಾಗಿ ನಾವು ಸೆಕ್ಯೂರಿಟಿ ಫೀಚರ್ಸ್ನ ಇಟ್ಟುಕೊಂಡು ಮಾಡಬೇಕಂತ.